ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅದು ಚಿಕ್ಕಮಂಗ್ಳೂರು ಹತ್ರ ಕಳಸ ಇದೆಯಲ್ಲ, ಆಲ್ಮೋಸ್ಟ್ ಹೊರನಾಡು ಹತ್ರ ಬರುತ್ತೆ ಆ ರೆಸಾರ್ಟಿಗೆ. ನಾನು ಅರ್ಚನಾ, ಕೃತಿಕಾ, ಸುಹಾಸ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬೆಳಗ್ಗೆ 2 ಗಂಟೆ. ಸೊ ನಮಗೆ 9ಗೆ ಏನೋ ಅಲ್ಲಿ ಬ್ರೇಕ್ಫಾಸ್ಟ್ ಇದೆ. ಯಾಕಂದರೆ ನಾವು ಮಂಡೇ ಮಾರ್ನಿಂಗ್ ಅರ್ಲಿಯಾಗಿ ಚೆಕ್ಔಟ್ ಆಗ್ತಾ ಇದ್ದೀವಿ, ಕೆಲಸ ಇದೆ ಎಲ್ರಿಗೂ ಅದಕ್ಕೆ. ಸೊ ಇವಾಗ ಸಂಡೇನೇ ಬೇಗ ಚೆಕ್ ಇನ್ ಆಗೋಣ ಅಂತ ಹೊರಡ್ತಾ ಇದ್ದೀವಿ. ನಾನು ಅರ್ಧಂಬರ್ಧ ನಿದ್ದೆಲಿದ್ದೀನಿ, ಐ ಕಾಂಟ್ ಇವನ್ ಸ್ಪೀಕ್. ಎಲ್ಲ ಲಗೇಜ್ನ ಕಾರಿಗೆ ಪ್ಯಾಕ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಲೆಟ್ಸ್ ಗೋ. ತುಂಬ ದಿನ ಆದಮೇಲೆ ರೋಡ್ ಟ್ರಿಪ್ ಥರ ಹೋಗ್ತಾರೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹಾಯ್ ಎಲ್ಲರೂ, ನಾವು ಎಲ್ಲರೂ ಅರ್ಧ ನಿದ್ದೆಯಲ್ಲಿದ್ದೀವಿ. ಸುಹಾಸ್ ಕೃತಿಕ ಆ ಕಡೆ ಇದ್ದಾರೆ, ಅಲ್ಲಿ ಶೋ. ಈಗ ಎಷ್ಟು ಕರೆಕ್ಟಾಗಿ 2 ಗಂಟೆ. ಸುಹಾಸ್ ಹಾಯ್ ಫ್ರೆಂಡ್. ಹೌಸ್ ಜಾಶ್. ನಾವು ಎಷ್ಟೊಂದು ಇಯರ್ಸ್ ಆಗಿತ್ತು ಅನ್ಸುತ್ತೆ ಈ ಥರ ಎಲ್ಲ ಯಾವಾಗಲೂ ರೋಡ್ ಟ್ರಿಪ್ ಹೋಗಿಲ್ಲ. ಬ್ಯುಸಿ ಆಗ್ಬಿಡಿದ್ವಿ ವರ್ಕಲ್ಲಿ, ಮಂಡ್ಯದಲ್ಲೇ ಸುತ್ತಾಡ್ಕೊಂಡು ಹೋಗ್ತೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅರ್ಚನಾ ಸುಹಾಸ್ ಅವ್ರದ್ದು ಏನೋ ಜೋಶ್ನ ಕೇಳೋಣ. ಹೌ ಯು ಫೀಲಿಂಗ್ ಸುಹಾಸ್? ಸೌಂಡ್ಲೆಸ್ ಹ್ಯಾಪಿನೆಸ್. ಸೌಂಡ್ಲೆಸ್ ಹ್ಯಾಪಿನೆಸ್ ಸುಹಾಸ್. ಅರ್ಚನಾ ಒಳ್ಳೆ ಡೆಡಿಕೇಟೆಡ್ ಡ್ರೈವರ್ ಗೈಸ್. ಹೇಳರ್ಚನಾ, ಹೌ ಆರ್ ಯು ಫೀಲಿಂಗ್? ಹೇಳ್ಬೇಕು. ಯಾಕೆ ಸ್ಲೀಪಿ? ಹೌದು, ಎಲ್ಲರೂ ನಿದ್ದೆಗಣ್ಣಲ್ಲಿ ಇದೀವಿ. ಹೌದು ಹೌದು. ನಮ್ಮ ಗೂಗಲ್ ಮ್ಯಾಪ್ ಪ್ರಕಾರ ನಾವು 7 ಗಂಟೆಗೆ ರೀಚ್ ಆಗ್ತೀವಂತೆ. ಸೊ ನಾನೊಂದು ಕ್ವಿಕ್ ನ್ಯಾಪ್ ತಗೊಳ್ಳೋಣ ಅಂತಿದ್ದೀನಿ. ಬೈತವ್ರೆ ಗೈಸ್, ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಆದ್ರೂ ಅಲ್ಲಿ ಟೇಕ್ ಅ ನ್ಯಾಪ್. ನೋಡೋಣ ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಂತ. ನಾವು ಸ್ವಲ್ಪ ನ್ಯಾಪ್ ತಗೋತೀನಿ ಅಷ್ಟೇ. ನೋಡೋಣ ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಂತ. ಯಾರು ಮಲ್ಕೊಳಂಗೂ ಇಲ್ಲ. ಮಳೆ ಬೇರೆ ಬರ್ತಾ ಇದೆ. ಮಳೆ ಅಲ್ಲ, ನಾವ್ ಎಷ್ಟ್ ಗಂಟೆಗೆ ಮಲ್ಕೊಂಡಿದ್ದು? 11:15 ಮಲ್ಕೊಂಡಿದ್ದು. 1 ಗಂಟೆಗೆ ಎದ್ದೇಳಿಸೋರೆ ಗೈಸ್. ಎಷ್ಟು ಅವರ್ ನಿದ್ದೆ? 1.5 hour. ಓ ಮೈ ಗಾಡ್. ನನ್ನ ಫ್ರೆಂಡ್ ಹಿಂದೆ ಕೂತಿದೀವಲ್ವಾ, ಹಿಂಗೆ ಮಲ್ಕೊಂಡ್ಬಿಡ್ತೀನಿ. ಕಾರ್ ನಿಲ್ಸ್ಬಿಟ್ಟು ಇಳಿಸ್ತೀನಿ ಅಷ್ಟೇ. ಮೊಟ್ಟೆ ಕೆಚ್ಚು ಗೈಸ್ ಅವ್ರಿಗೆ. ಗೈಸ್ ಈಗ ಟೈಮು ಅಲ್ಲಿ ಶೋ ಯು 3:37 ಆಗಿದೆ. 2:10 ಅನ್ಸುತ್ತೆ ನಾವು ಮಂಡ್ಯ ಬಿಟ್ಟಿದ್ದು. ನಂಗೆ ತುಂಬ ಹೊಟ್ಟೆ ಹಸಿತಾಯಿತು. ಸೊ ಇಲ್ಲಿ ಟೋಲ್ ಇತ್ತು, ಇದು ಹತ್ರನೇ ಯಾವುದೋ ಒಂದು ಡಾಬಾ ಥರ ಇದೆ. ಸೊ ಟೀ ಅಥವಾ ಬನ್ ತಿನ್ನೋಣ ಅಂತ ನಿಲ್ಸಿದ್ದೀವಿ. ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ. ಸೊ ಇವಾಗ ತಿಂದಾಯ್ತು. ಸೊ ಒಂದು 1/4 ಭಾಗ ಹೊಟ್ಟೆ ತುಂಬಿದೆ ಅಷ್ಟೇ. ಬಟ್ ಹೇಗಿದ್ರು ನಾವು ಅಲ್ಲಿ ಅರ್ಲಿ ಆಗಿ ರೀಚ್ ಆಗೋಣ ಅಂತಾನೆ ಹೊರಟಿರೋದಲ್ವಾ. ಅಲ್ಲಿ ಹೋಗ್ಬಿಟ್ಟೆ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಲೆಟ್ಸ್ ಗೋ. ಹಿಂಗೆಲ್ಲ ಮಲ್ಕೊಂತಾರ. ವೆಲ್ಕಮ್ ಬ್ಯಾಕ್. ಡ್ರೈವರ್ ಒಂದು ಡ್ಯೂಟಿ ಮುಗಿತು, ಡ್ರೈವರ್ 2 ಶಿಫ್ಟ್ ಆಗಿದ್ದಾರೆ. ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. And you can see everybody is sleeping. So ನಾನು ಹಿಂದೆ ಬಂದಿದ್ದೀನಿ ಎದ್ದೇಳ್ಸಕ್ಕೆ. ಇಲ್ಲ, ನಾವ್ ಮಲ್ಕೊಂಡಿಲ್ಲ. ಕೃತಿಕಾ ಸ್ವಲ್ಪ ನಿದ್ದೆಗೊಂಡಿದ್ದಾರೆ. ಹೌದು, 1 ನಿಮಿಷ ಮಲ್ಕೊಂಡಿಲ್ಲ ಗೈಸ್. ನಾವು 1 hour ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ನಾನ್ ಮಲ್ಗಿಲ್ಲ ಗೈಸ್, ಒಳ್ಳೆ ಹುಡುಗಿ ನಾನು. And she is sleeping. .43 ಆಗಿದೆ ಗೈಸ್ ಇವಾಗ ಟೈಮು. ಸ್ವಲ್ಪ ಬ್ರೇಕ್ ತಗೊಂಡಿದ್ವಿ. ಐ ಥಿಂಕ್ ಇನ್ನೊಂದು 40 minutes ಇರ್ಬೋದು ಅಷ್ಟೇ ನಾವು ರೀಚ್ ಆಗೋದಕ್ಕೆ. ಸೊ ಲೆಟ್ಸ್ ಗೋ. ಗೈಸ್ ಇಲ್ಲೊಂದು ಪಿಟ್ ಸ್ಟಾಪ್ ತಗೊಂಡಿದ್ದೀವಿ. ಪ್ಲೇಸ್ ಚೆನ್ನಾಗಿದೆ ಅಂತ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂತ. ಯು ಕ್ಯಾನ್ ಸಿ
ಸುಹಾಸ್ ಯಾವರು ಬಿನ್ನಡಿಗೆ ಬಂದಿದ್ದೀವಿ. ರೀಚ್ ಆಗಕ್ಕೆ ಒಂದು 40 minutes ಇದೆ. ಸೊ ಪ್ಲೇಸ್ ಚೆನ್ನಾಗಿದೆ ಅಂತ ನಿಲ್ಸಿದೀವಿ, ಆಗ್ಲೇ ಹೇಳದ್ನಲ್ಲ. ಯು ಕ್ಯಾನ್ ಸಿ ದ ವ್ಯೂ, ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ. ವಿಲ್ ಟೇಕ್ ಸಮ್ ಫೋಟೋಸ್. ಹಿಂಗೆ ಯು ಕ್ಯಾನ್ ಸಿ ದ ವ್ಯೂ ಅಂತ ತೋರಿಸ್ತೆ. ಆಗ್ಲೇ ನಾನು ಸುತ್ತ ತಿರುಗಿಸಿದೆ ಕ್ಯಾಮ್ರಾ. ಸೊ ಸ್ವಲ್ಪ ಫೋಟೋ ಶೂಟ್ ಮಾಡ್ತೀವಿ ಇವಾಗ. ಆಮೇಲೆ ಲೆಟ್ಸ್ ಪ್ರೊಸೀಡ್ ವಿತ್ ಟ್ರಾವೆಲ್. ಇವಾಗ ಟೈಮ್ 8:15 ಗೈಸ್. ಬಂದು ರೀಚ್ ಆಗಿದ್ದೀವಿ. 8:45ಗೆ ಬ್ರೇಕ್ಫಾಸ್ಟ್ ಇದೆ ಅಂತೆ. ಇಲ್ಲಿ ಕಾಫಿ ಎಸ್ಟೇಟ್ ಎಲ್ಲ ಇದೆ, ಅಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತಿದ್ದೀವಿ. ಬಿಕಾಸ್ 10ಗಂತೆ ಚೆಕ್ ಇನ್. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟ್ರಲ್ಲಿ ಆಗುತ್ತೆ ಟೈಮ್. ಇವಾಗ ನಾವು ಹಾಗೆ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇದು ನಮ್ ಕೃತಿಕಾದ ಗೈಡ್ ಮುಂದೆ ಹೋಗ್ತಾ ಇದ್ದಾಳೆ ಗೈಸ್. ನಾವು ಅವಳಿಂದ ಹಿಂದೆ ಫಾಲೋ ಮಾಡ್ತಾ ಇದೀವಿ. ಇವಾಗ ರೂಮಿಗೆ ಚೆಕ್ ಇನ್ ಸಿಕ್ತು ನಮ್ಗೆ. ದಿಸ್ ಇಸ್ ದ ರೂಮ್ ಟೂರ್. ಇಲ್ಲಿ ನಮ್ಗೆ ಲಗೇಜಸ್ ಇಟ್ಕೊಳಕ್ಕೆ ಜಾಗ ಕೊಟ್ಟಿದ್ದಾರೆ. ಅಂಡ್ ಎಷ್ಟು ಸ್ಪೇಷಿಯಸ್ ಆಗಿದೆ. 2 ಡಬಲ್ ಬೆಡ್ ಇದೆ. ಓಕೆ, ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ದಿಸ್ ವ್ಯೂ. ಯಾಕಂತ ಅಂದ್ರೆ ಎಷ್ಟು ಚೆನ್ನಾಗಿದೆ. ಕಾಫಿ ಎಸ್ಟೇಟ್ ಫುಲ್ ವ್ಯೂ ಇದೆ ಇಲ್ಲಿ. ಮಸ್ತ್ ಇದೆ ಮಾತ್ರ. ಸೋ ಬ್ಯೂಟಿಫುಲ್. ಇಲ್ಲಿ ಇಷ್ಟು ದೊಡ್ಡ ಮಿರರ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ದ ರೂಮ್ ಇಸ್ ವೆರಿ ಸ್ಪೇಷಿಯಸ್. ನಮ್ 4 ಜನಕ್ಕೆ ಸಾಕು. ಇದು ಚೆನ್ನಾಗಿದೆ. ಇದು ವಾಶ್ರೂಮ್. ಆಕ್ಚುಲಿ ಕ್ಲೀನ್ ಅಂಡ್ ಸ್ಪೇಷಿಯಸ್ ಆಗಿದೆ. ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಇವಾಗ ಒಂದು 11:20 ಆಗಿದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ನಾನು. ಸ್ವಲ್ಪ ಇನ್ಸ್ಟಾಗ್ರಾಮ್ ವರ್ಟಿಕಲ್ ಕಂಟೆಂಟ್ಗೆ ಶೂಟ್ ಮಾಡಬೇಕು. ಲೈಕ್ ಗೆಟ್ ರೆಡಿ ವಿತ್ ಮಿ ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಸೊ ಅದನ್ನ ಶೂಟ್ ಮಾಡಿಬಿಟ್ಟು ರೆಡಿ ಆಗ್ಬಿಟ್ಟು ಪ್ರಾಪರ್ಟಿ ಸುತ್ತ ಓಡಾಡಕ್ಕೆ ಹೋಗೋಣ. ಸುಹಾಸಕ್ಕೆ ಸಾಕಾಯ್ತು. ಅವ್ನು ನಮ್ ರೆಡಿ ಆಗೋವರೆಗೂ ಪಾಪ ಮಲ್ಕೊಂಡು ಎದ್ದು ಈಗ ಅವ್ನ್ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ. ಎಷ್ಟಕ್ಕೆ ಟೈಮ್? 12:30ನಾ? 12:20 ಗೈಸ್. ವಿಡಿಯೋ ಶೂಟ್ ಮಾಡ್ಬೇಕಾಯ್ತು, ಅದೆಲ್ಲ ಶೂಟ್ ಮಾಡಿ ಈಗ ರೆಡಿ ಆಗಿದೀವಿ. ಈಗ ಪ್ರಾಪರ್ಟಿ ಟೂರ್ ಮಾಡ್ಕೊಬರಕ್ ಹೋಗ್ತೀವಿ. ಇಲ್ಲಿ ಪ್ರೈವೇಟ್ ಸ್ಟ್ರೀಮ್ ಏನೋ ಇದೆಯಂತೆ, ಅದು ಕೂಡ ನೋಡ್ಕೊಬರೋಣ. ಲೆಟ್ಸ್ ಗೋ. 9 ಆಗಿದೆ ಗೈಸ್ ಟೈಮು. ಫುಲ್ ಮಳೆ ಶುರುವಾಗಿದೆ. ನಾವು ಅಲ್ಲಿ ಪ್ರೈವೇಟ್ ಸ್ಟ್ರೀಮ್ ಎಲ್ಲ ಇದೆ, ಅಲ್ಲಿ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಎಷ್ಟು ಜೋರ್ ಮಳೆ ಬರ್ತಾ ಇದೆ. ಓ ಗಾಡ್ ಗೈಸ್, ಇಲ್ಲಿ ಪ್ರೈವೇಟ್ ಸ್ಟ್ರೀಮ್ ಇದೆ ಅಂತೆ. ಬೆಳಗ್ಗೆ ನಾನು ಹೇಳಿದ್ನಲ್ಲ ನಿಮಗೆ, ಮಳೆ ಜೋರಾಗಿ ಬಂದು ಹೋಯ್ತು. ಈಗ ಸ್ವಲ್ಪ ಹನಿ ಆಗ್ತಾ ಇದೆ. ಅದಕ್ಕೆ ಸ್ಟ್ರೀಮ್ವರೆಗೂ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಹಾಯ್ ಗೈಸ್, guess who's speaking? Guess the voice. Guess the voice, guys. Hi guys. ಇಲ್ಲಿ ಹೋಗಿ ಬರೋದಕ್ಕೆ 600 meters ಇದೆ ಅಂತೆ ಸ್ಟ್ರೀಮು. ಸುಹಾಸ್ ನಮ್ಮನ್ನ ಬಿಟ್ಬಿಟ್ಟು ಫುಲ್ ಮುಂದೆ ಹೋಗ್ಬಿಟ್ಟವನೆ. ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಲೆಟ್ಸ್ ಗೋ. ಅಲ್ಲಿ ಸುಹಾಸು ಗೈಸ್ ನಮ್ಮನ್ನ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದ. ಇವಾಗ ನೋಡಿ ಹೆಂಡತಿ ಜೊತೆ ಹೋಗ್ತಾವನೆ. ಬಿಟ್ಬಿಟ್ಟ ನಮ್ಮನ್ನ ರೋಡ್ಗೆ. ಇದೆ ಗಾಯ್ಸ್ ಸ್ಟ್ರೀಮು. ನೀರಿಲ್ಲ, ಕಮ್ಮಿ ಇದೆ. ನೀರು ಕಮ್ಮಿ ಇದೆ, ಯು ಕ್ಯಾನ್ ಸಿ. ಸೊ ಇಲ್ಲಿಗೆ ಟ್ರೆಕ್ ಮಾಡ್ಕೊಬರಕ್ಕೆ ನಮ್ಗೆ ಎಷ್ಟು 20 minutes ಆಯ್ತೇನೋ. ಈಗ ಮತ್ತೆ ವಾಪಸ್ ಹೋಗ್ತೀವಿ. ಊಟ ಇದೆ ನಮಗೆ 2:30 ಅಥವಾ 3ಗೆ ಮುಗ್ದೋಗುತ್ತೆ ಅನ್ಸುತ್ತೆ. ಆಲ್ರೆಡಿ 2 o'clock ಆಗಿದೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಆ ಸ್ಟ್ರೀಮ್ ಏನು ವರ್ತ್ ಇಲ್ಲ. ನೀವು ನಡ್ಕೊಂಡು ಹೋಗ್ತಿರಲ್ಲ ದಾರಿ, ಅದು ತುಂಬ ಚೆನ್ನಾಗಿದೆ. ಫುಲ್ ಗ್ರೀನರಿ, ಅಡಿಕೆ ತೋಟ ಎಲ್ಲ ಇದೆ. ಅದಷ್ಟೇ ಎಂಜಾಯ್ ಮಾಡ್ತೀರಾ ಅಂದರೆ ಹೋಗ್ಬೋದು. ಅಲ್ಲಿ ಆ ಥರ ಅದನ್ನ ನೋಡೋಕ್ಕಂತ ಹೋಗೋದ್ರಲ್ಲಿ ಅಷ್ಟೊಂದೇನು ಬರ್ತಿಲ್ಲ. Hi guys. Hi guys.
ನಾವ್ ಇವಾಗ ತಾನೇ ಊಟ ಮಾಡಿದ್ವಿ. ಇವರೆಲ್ಲ ನಾನ್ ವೆಜ್, ನಾನೊಬ್ಳು ವೆಜಿಟೇರಿಯನ್. ನಾನು ವೆಜ್. ನಾನ್ ವೆಜ್ ಗೈಸ್ 2 ಸಲ ತಿನ್ಬಿಟ್ಟು ವೆಜ್ ಅಂತವಳೆ. ಸ್ವಲ್ಪ ನನ್ಗೂ ಜಾಗ ಕೊಡ್ಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಹೌದು, ಮಳೆ ಬರ್ತಾ ಎಷ್ಟು ಚೆನ್ನಾಗಿ ನೋಡಿ. ತುಂಬಾ ಮಳೆ ಬರ್ತಾ ಇದೆ. ಲೈಕ್ 5 ನಿಮಿಷಕ್ಕೂ ಮಳೆ ಬರ್ತಾ ಇದೆ. ಬಟ್ ವೆದರ್ ಇಸ್ ಸೋ ನೈಸ್. ತುಂಬಾ ಚೆನ್ನಾಗಿತ್ತು. ಏನು ರೂಮ್ ಚೆನ್ನಾಗಿತ್ತು, ಫುಡ್ ಚೆನ್ನಾಗಿತ್ತು. ನೀವು ಬನ್ನಿ ಇಲ್ಲಿಗೆ, ಎಂಜಾಯ್ ಮಾಡ್ತೀರಾ. Shut up, don't talk, we are vlogging here bro. ಓನರ್ ವ್ಲಾಗಿಂಗ್ ಓನರ್ಗೆ ಹೆಂಗೆ ಅವ ನಮ್ದು ಮತ್ತೆ ಮಾತಾಡು. ಮುಖ ಸ್ಮಿತಲಾಗಿದ್ದಾಳೆ. ಮಾತಾಡ್ಬೇಕು. ಏನ್ ಮಾತಾಡೋಣ? ನಿಸರ್ಗನ್ ಬಗ್ಗೆ ಹೇಳೋಣ. ನಿಸರ್ಗನ್ ಬಗ್ಗೆ ಹೇಳೋಣ. ಅವಳನ್ನ ವರ್ಣಿಸಕ್ಕೆ ಪದ ಇಲ್ಲ. ಅಯ್ಯೋಡೆ. ಹಾಯ್ ಗಾಯ್ಸ್, ಊಟ ಮಾಡಿದ್ವಿ ಗೈಸ್. ಇವಾಗ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ಔಟ್ಫಿಟ್ ಹಾಕೊಂಡ್ ಬರ್ತೀವಿ. ಪೂಲ್ ಹತ್ರ ರೆಸ್ಟ್ ಮಾಡಿ ಆಮೇಲೆ ಬರ್ತೀವಿ. ಪೂಲ್ ಹತ್ರ ಫೋಟೋಸ್ ತಗೋಬೇಕು. ಅಲ್ಲಿ ಇನ್ಫಿನಿಟಿ ವ್ಯೂ ಪೂಲ್ ಇದೆ ಗೈಸ್, ಅಲ್ಲಿ ಫೋಟೋ ತಗೊಳ್ಳೋಣ ಅಂತ. ಬಟ್ ಮಳೆ ಕಮ್ಮಿ ಆಗ್ಬೇಕು, ಆಮೇಲಿಂದ ವೆಲ್ಕಮ್. ಇವಾಗ ಸಂಜೆ 4 o'clock ಆಗಿದೆ. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ವಿ. ಇಲ್ಲಿ ಪೂಲ್ ಇದೆ. ಇಟ್ಸ್ ರಿಯಲಿ ನೈಸ್. ದ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಸೊ ಅಲ್ಲಿಗೆ ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಆ್ಯಂಡ್ ಹಾಗೆ ಪೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇವ್ರ ಪ್ರಾಪರ್ಟಿಯಲ್ಲೇನೆ ಇದೆ. ನಾವು ಸ್ಟೇ ಆಗಿದ್ದೀವಲ್ಲ, ಅಲ್ಲಿಂದ ಹೀಗೆ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ಫ್ಲಿಪ್ ದ ಕ್ಯಾಮ್ರಾ ಆ್ಯಂಡ್ ಶೋ ಯು. ಅಲ್ಲಿ ಪೂಲ್ ಸಿಗುತ್ತೆ. ಯು ಕ್ಯಾನ್ ಸಿ ಇದು ಪೂಲ್ ಆ್ಯಂಡ್ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಎಷ್ಟು ದೂರ ಕಂಡುಬಿಡ್ತೀವಿ ಅಷ್ಟು ದೂರ ಫುಲ್ ಬೆಟ್ಟನೇ ಇದೆ ಗೈಸ್. ಇಲ್ಲಿ ನಮಗೆ ಪೂಲ್ ಹತ್ರ ಇಷ್ಟ ಆಯ್ತು. ವ್ಯೂ ತುಂಬಾ ಚೆನ್ನಾಗಿದೆ. ಬೆಳಗ್ಗೆಯಿಂದ ಹೌದು, ಬೆಳಗ್ಗೆಯಿಂದ ಅಷ್ಟು ಮಳೆ ಬಂತಲ್ವಾ, ಈಗ ಫುಲ್ ಬಿಸಿಲು ಬರ್ತಾ ಇದೆ. ಅಲ್ಲಿ ನೋಡಿ ಕಣ್ಣೆ ಬಿಡಕ್ ಆಗ್ತಾ ಇಲ್ಲ. ಸೂರ್ಯ ದೇವ್ರು ಜಾಸ್ತಿ ಮನ್ಸ್ಕಾಕೋಬಿಟ್ಟು ಜಾಸ್ತಿ ಬಿಸಿಲು ಕೊಟ್ಬಿಟ್ಟಿದ್ದಾರೆ. ಸೊ ಯಾ, ಅಂದ್ರೆ ಈ ರೆಸಾರ್ಟ್ ಅಲ್ಲಿ ದ ಬೆಸ್ಟ್ ಪಾರ್ಟ್ ಇಸ್ ದಿಸ್ ಪೂಲ್ ವಿತ್ ದಿಸ್ ವ್ಯೂ. ವಾಟ್ಸ್ ಎ ಗೈಸ್? 5 o'clock ಆಯಿತು ಟೈಮ್. ಇವಾಗ ಇಷ್ಟೊತ್ತವರೆಗೂ ನಾವು ಪೂಲ್ ಹತ್ರನೇ ಇದ್ವಿ. ಇಲ್ಲಿ ಇಂಡೋರ್ ಆಕ್ಟಿವಿಟೀಸ್ ಇದೆ ಅಂತೆ, ಲೈಕ್ ಇಂಡೋರ್ ಗೇಮ್ಸ್ ಥರ. ನಾವು ಮಧ್ಯಾಹ್ನ ಹೋಗೋಣ ಅನ್ಕೊಂಡ್ವಿ, ಲೈಕ್ ಮಳೆ ಬಂದ್ಬಿಡ್ತಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲೋಗಿ ನೋಡೋಣ ಏನೇನಿದೆ ಅಂತ. ಫೈವ್ 5:30 ಆಗಿದೆ. ಇವಾಗ ಬಂದು ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಇವಾಗ ಹೈಟಿ ಇದೆ, ಸೊ ಅದನ್ನ ತಿನ್ನಕ್ಕೆ ಹೋಗ್ತಾ ಇದ್ವಿ. ನಮ್ಮ ನಮ್ಮ ಅಲ್ಲಿ ಮನ್ಸ್ಕಾಕೊಂಡು ಮಕ್ಳ ಜೊತೆ ಕ್ರಿಕೆಟ್ ಆಟಾಡ್ತಾ ಇದ್ದಾನೆ. ಅಲ್ಲಿ ಶಟಲ್ ಎಲ್ಲ ಇದೆ. ಸೊ ಲೆಟ್ಸ್ ಗೋ ದೇರ್. ಬನ್ನಿ ಗಾಯ್ಸ್, cheers. We're having IT with this view guys. Swas is the view. Children's play area, but you can find adults here. Guys, ನೀವು ನಮ್ಮ ಸಂಕ್ರಾಂತಿ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಕೃತಿಕಾ ಊರಲ್ಲಿ ದನಗಳಿದೆ 2 ಸಿಂಚು ಮಿಂಚು ಅಂತ. ಇವಾಗ ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆ ಮಿಂಚುನೊಬ್ಳುನೆ ಬಿಟ್ಬಿಟ್ಟು ಸಿಂಚು ಹೋಗು, ಸಿಂಚು ಯಾಕೆ ಹೋಗು, ಸಪೋರ್ಟ್ ಮಾಡ್ಬೇಕು. ಗೈಸ್, ಒಂದು 7:30 ಆಗಿದೆ. ಇಲ್ಲಿ ಬಾನ್ ಫೈರ್ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದಿದ್ವಿ. ಎಷ್ಟೊಂದು ಜನ ಇದ್ದಾರೆ ಪ್ರಾಪರ್ಟಿಯಲ್ಲಿ. ಇನ್ನೂ ಆ್ಯಕ್ಚುಲಿ ಮಾರ್ನಿಂಗ್ ತುಂಬ ಜನ ಚೆಕ್ಔಟ್ ಆದರು, ಮಧ್ಯಾಹ್ನಕ್ಕೆ ತುಂಬ ಜನ ಚೆಕ್ ಇನ್ ಆಗಿದ್ದಾರೆ. ಒಂದು 4 ಫ್ಯಾಮಿಲೀಸ್ ಇದೆ ಅನಿಸುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ವೈಬ್ಸ್ನ ಎಂಜಾಯ್ ಮಾಡೋಣ.
ಇವಾಗ ಡಿನ್ನರ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಡಿನ್ನರ್ ಆ್ಯಕ್ಚುಲಿ ಲೇಟ್ 9:30 ಕೊಡ್ತಾ ಇದ್ದಾರೆ. ಮಳೆ ಬರ್ತಾನೆ ಇದೆ. ಸೊ ನಾಳೆ ಮಾರ್ನಿಂಗ್ ಆ್ಯಕ್ಚುಲಿ ನಾವು ಬೇಗ ಹೊರಡಬೇಕು. ಸೊ ಬೇಗ ತಿನ್ಕೊಂಡು ಮಲ್ಕೊಳ್ಳೋಣ. ಈಗ ಊಟ ಮಾಡ್ಕೊಂಡು ಬಂದ್ವಿ. ಟೈಮ್ ಇವಾಗ 10:30 ಆಗಿದೆ. ನಾವು ಮಲ್ಕೊತೀವಿ. ವಿ ಆರ್ ರಿಯಲಿ ಟಯರ್ಡ್. ಇವತ್ತು ಬೆಳಗ್ಗೆನೂ ಅಷ್ಟೇ ತುಂಬ ಬೇಗ ಹೊರಟಿದ್ದಲ್ವ ನಾವು. ನಾಳೆನೂ ಅಷ್ಟೇ ನಾವು 4 o'clock ಇಲ್ಲಿಂದ ಬಿಡ್ತಾ ಇದ್ದೀವಿ. ಬಿಕಾಸ್ ಎಲ್ರಿಗೂ ಕೆಲಸ ಇದೆ. ಮಂಡೇ ವಿ ಹ್ಯಾವ್ ಟು ರೆಸ್ಯೂಮ್ ವರ್ಕ್. ಅದಕ್ಕೆ ಸೊ ನನಗೆ ಓವರ್ ಆಲ್ ಹೇಳಬೇಕಂತಂದರೆ ರೆಸಾರ್ಟ್ ತುಂಬ ಇಷ್ಟ ಆಯಿತು. ವ್ಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಬಂದಿದ್ದು ವೆದರ್ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೀಪಲ್ ಆರ್ ಸೋ ಸ್ವೀಟ್ ಹಿಯರ್. ನೀವು ಏನೇ ಕೇಳಿದ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಫುಡ್ ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್, ಸ್ನ್ಯಾಕ್ಸ್, ಡಿನ್ನರ್ ಎವ್ರಿಥಿಂಗ್ ವಾಸ್ ಗುಡ್. ಫ್ರೆಶ್ಲಿ ಕುಕ್ಡ್ ಎಲ್ಲನೂ. ಟೇಸ್ಟ್ ವೈಸ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಇಫ್ ಯು ಕಮ್ ಹಿಯರ್ ನೀವು ಗ್ಲಾಸ್ ರೂಮ್ನ ಚೂಸ್ ಮಾಡಿ. ಸೊ ನಿಮಗೆ ಅದು ವ್ಯೂ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಸುತ್ತಮುತ್ತ ನಿಮಗೆ ಓಡಾಡಬೇಕಂದ್ರೂ ಒಂದು 8 ಪ್ಲೇಸಸ್ ಏನೋ ಇದೆ ಅನಿಸುತ್ತೆ. ಫಾಲ್ಸು ಅದು ಇದು ಆ ಥರ ಎಲ್ಲ. ನೀವು ಪ್ರೈವೇಟ್ ವೆಹಿಕಲ್ನ ಹೈಯರ್ ಮಾಡ್ಬೋದು. ಲೈಕ್ 500 rupees ಏನೋ ಪರ್ ಪರ್ಸನ್ ಕಾಸ್ಟ್ ಮಾಡ್ತಾರಂತೆ ನಿಮಗೆ ಓವರ್ ಆಲ್ ಟೂರ್ ಮಾಡಿಸೋದಕ್ಕೆ ಅದನ್ನ. ಸೊ ನಾನು ಈ ರೆಸಾರ್ಟ್ದ ಹೆಸರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.